ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಸಖತ್ತಾಗಿದೆ ನೋಡಿ. ಯಾವಾಗಲೂ ಕೂಡ ಅವ್ನು ಕಾಮಿಡಿಯನ್ನು, ಅವ್ನಿಗೇನು ಕೂಡ ಕೋಪ ಬರಲ್ಲ ಅಂತಂದ್ಬಿಟ್ಟು ಏನೇನೋ ಮಾತಾಡಕ್ಕೆ ಹೋದರೆ ಅದು ಎಲ್ಲೆಲ್ಲೋ ಹೋಗುತ್ತೆ ಅನ್ನೋದು ಏನಕ್ಕೆ ಗೊತ್ತಾ? ಇದೇ ಒಂದು ವಿಚಾರಕ್ಕೆ ಬನ್ನಿ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಏನೇನು ಮಾತಾಡಿದ್ರು, ಏನೇನು ಜಗಳ ಆಯಿತು ಅಂತ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಯಾರು ಹೀರೋ ಯಾರು ಜೋಕರ್ ಅಂತ. ನೀವೇ ಹೇಳಿ ವೀಕ್ಷಕರೇ, ಇಲ್ಲಿ ಯಾರು ಜೋಕರು ಯಾರು ಹೀರೋ ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಜೋಕರ್ಗಳು ಅಂತೂ ಇದ್ದೇ ಇದ್ದಾರೆ, ಮತ್ತು ಇಲ್ಲಿ ಹೀರೋಯಿನ್ನು ಇದ್ದಾರೆ, ಮತ್ತು ವಿಲ್ಲನ್ನು ಕೂಡ ಇಲ್ಲಿ ಇದ್ದಾರೆ, ಹೀರೋರು ಇದ್ದಾರೆ. ಅಂದರೆ ಎಲ್ಲನೂ ಕೂಡ ಇಲ್ಲಿ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಅಟ್ ಪ್ರೆಸೆಂಟ್ ಅಶ್ವಿನಿ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಇಲ್ಲಿ ಗಿಲ್ಲಿ ಅವ್ರಿಗಂತೂ ಕೋಪ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಯಾಕಂದರೆ ಯಾವಾಗಲೂ ಕೂಡ ಅವ್ರು ಏನೇ ಅಂದರೂ ಕೂಡ ತೊಗೊಂತಿದ್ದಾಗ ಏನಾಗುತ್ತೆ ಅಂತಂದರೆ, ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದು ಗಿಲ್ಲಿಯವ್ರನ್ನ ನಾನು ನೋಡೇ ಇರಲಿಲ್ಲ. ಸದ್ಯ ಇಲ್ಲಿ ಗೊತ್ತಾಗ್ತಿದೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರಲ್ಲ ಅಂದ್ಬಿಟ್ಟು. ಅಂದರೆ ಏನೋ ನಡೆದಿದೆ ಅಲ್ಲಿ ಆ ಒಂದು ಸಿಚುವೇಶನ್ನಲ್ಲಿ. ಬಟ್ ಪ್ರೋಮೋದಲ್ಲಿ ಪೂರ್ತಿಯಾಗಿ ಗೊತ್ತಾಗಲ್ಲ, ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಅಂತಾರಲ್ಲ. ನೋಡೋಣ, ಇವತ್ತಿನ ಎಪಿಸೋಡ್ ಅಂತೂ ಸಖತ್ ಕ್ಯೂರಿಯಾಸಿಟಿಲಿ ಹುಟ್ಟಾಕಿದೆ. ಯಾಕೆ ಇಷ್ಟೊಂದು ಗಿಲ್ಲಿಯವ್ರು ಕೋಪ ಮಾಡ್ಕೊಂಡ್ರು ಅಂತಬಿಟ್ಟು. ಮೇ ಬಿ ಈ ಒಂದು ವಿಚಾರ ಏನಕ್ಕಿದೆ ಅಂತಂದರೆ, ಅದೇ ಕಳಪೆ ಉತ್ತಮ ಕೊಡಬೇಕಾದ್ರೆ ಬಂತೋ ಏನೋ ಗೊತ್ತಿಲ್ಲ. ನೋಡಬೇಕು ಏನಕ್ಕೆ ಬಂತು, ಏನಕ್ಕೆ ಮಾತಾಡಿದ್ರು ಈ ಥರ ಎಲ್ಲ ಅಂತಂದ್ಬಿಟ್ಟು. ಫಸ್ಟ್ ಇಲ್ಲಿ ಗಿಲ್ಲಿಯವ್ರು ಹೇಳ್ತಾರೆ, ಮೇಡಮ್ ಹೆಂಗೆ ಅಂದರೆ ಅವರು ಹೀರೋ ಆಗಬೇಕು ಅಷ್ಟೇ ಅಂತ ಇಲ್ಲಿ ಹೇಳಿದ್ರು. ಯಾವ ವಿಚಾರಕ್ಕೆ ಹೇಳಿದ್ರು, ಒಟ್ಟಿನಲ್ಲಿ ಅವರೇ ಇಲ್ಲಿ ಒಪ್ಕೊಂಡಿದ್ದಾರೆ. ಜಾನ್ವಿಯವ್ರು ಇದ್ದಾಗ ನಾನಂತೂ ಇಲ್ಲಿ ಹೀರೋ ಆಗಕ್ಕೆ ಬಂದಿಲ್ಲ, ವಿಲನ್ನು ಕೂಡ ಆಗಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಹೀರೋ ಯಾರಾದರೂ ಆಗಲಿ, ಬಟ್ ನಾನಂತೂ ವಿಲನ್ ಆಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚನ ಪಂಚಾಯಿತಿ ಮುಗಿದ್ಮೇಲೆ ಜಾನ್ವಿಯವ್ರ ಹತ್ರ ಈ ಒಂದು ಮಾತನ್ನ ಹೇಳ್ಕೊಂಡಿದ್ರು. ಬಟ್ ಇಲ್ಲಿ ಆ ಥರ ನಡ್ಕೊಂತಲ್ಲ, ಒಟ್ಟಿನಲ್ಲಿ ವಿಲ್ಲನ್ ಥರನೇ ಇಲ್ಲಿ ಕಾಣಿಸ್ತಿದ್ದಾರೆ ಎಲ್ಲರೂ ಕಣ್ಗೂ ಕೂಡ. ಕೆಲವೊಂದು ವಿಚಾರಗಳು ಅಂದರೆ ಇವಾಗ ಗೆಲ್ಲೋ ಚಾನ್ಸಸ್ ಯಾರು ಜಾಸ್ತಿ ಇದೆ ಅಂತಂದರೆ ಗಿಲ್ಲಿಯವ್ರನ್ನ ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವ್ರು ಅಂತ ಹೇಳ್ತಿದ್ರು. ಬಟ್ ಈ ಥರ ಮಾತೆಲ್ಲ ಕೇಳಿದಾಗ ಏನಾಗುತ್ತೆ ಅಂತಂದರೆ, ಏನಪ್ಪ ಇವ್ರು ಏನೇ ಆದರೂ ಚೇಂಜೇ ಆಗಲ್ಲ ಅಂತ ಕಾಣಿಸುತ್ತೆ. ಇಷ್ಟು ದಿವಸ ಮಾಡ್ಕೊಂಬಂದಿರೋದು ನಾಟಕನ ಅಂತ ಕೆಲವೊಬ್ಬರಿಗೆ ಅನಿಸ್ಬಿಡುತ್ತೆ. ಏನನ್ಸುತ್ತೆ ವೀಕ್ಷಕರೇ ನಿಜವಾಗ್ಲೂ ನಿಮಗೆ? ಅಂದರೆ ಈ ಒಂದು ಜಗಳ ನೋಡಿದಾಗ ಏನು ಅನ್ನಿಸ್ತು? ಅಶ್ವಿನಿ ಅವ್ರು ಮುಂಚೆ ಇದ್ದಿದ್ದು ಕರೆಕ್ಟಾ ಅಥವಾ ಇವಾಗ ಇರೋದು ಕರೆಕ್ಟಾ? ಅಂದರೆ ಅವ್ರು ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ರಾ ಅಥವಾ ಚೇಂಜಸ್ ಮಾಡ್ಕೊಂಡಂಗೆ ನಾಟಕ ಆಡ್ತಿದ್ರಾ? ಖಂಡಿತವಾಗ್ಲೂ ಅದನ್ನು ಇಲ್ಲಿ ಕಮೆಂಟಲ್ಲಿ ತಿಳಿಸಿ. ಗಿಲ್ಲಿಯವ್ರಂಗೆ ಅಂದಿದ ತಕ್ಷಣ ಅಶ್ವಿನಿ ಅವ್ರು ಸುಮ್ಮನೆ ಇರ್ತಾರೆ? ಖಂಡಿತವಾಗ್ಲೂ ಸುಮ್ಮನೆ ಇರಲಿಲ್ಲ. ಅದಕ್ಕೆ ಇಲ್ಲಿ ಅಶ್ವಿನಿ ಅವ್ರು ಕೂಡ ಇಲ್ಲಿ ಮಾತಾಡಿದ್ರು ನೋಡಿ, ನಾನು ಹೀರೋ ಆಗೋಕ್ಕೆ ಹೊರಟಿಲ್ಲ, ನೀನು ಜೋಕರ್ ಆಗಬೇಡ ಅಂತ ಇಲ್ಲಿ ಹೇಳಿದ್ರು. ಇದನ್ನು ಸುಮಾರು ಸತಿ ಇಲ್ಲಿ ಹೇಳಿಬಿಟ್ಟಿದ್ದಾರೆ. ಯಾಕಂತಂದರೆ ಗಿಲ್ಲಿಯವರು ಜೋಕರ್ ಇದ್ದಂಗೆ ಅಂತ ಅಂದ್ಬಿಟ್ಟು. ಮತ್ತು ಅವರೊಬ್ಬರಿಗೆ ಅಲ್ಲ, ಇಲ್ಲಿ ರಕ್ಷಿತಾ ಅವ್ರಿಗೂ ಕೂಡ ಯಾವುದಿದು ಕಾರ್ಟೂನು, ಏನಿದು ಜೋಕರು, ಯಾವ ಟೀಮಲ್ಲಿದೆ ಅಂತ ಗೊತ್ತಾಗಲ್ಲ ಅಂತಂದ್ಬಿಟ್ಟು ಸುಮಾರು ಸತಿ ಈ ಥರ ಬೈತಿದ್ದಾರೆ ಎಲ್ರಿಗೂ ಕೂಡ. ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಹೇಳಿದ್ರು. ಒಟ್ಟಲ್ಲಿ ಎಷ್ಟು ಸತಿ ಅಂತಂದ್ಬಿಟ್ಟು ತಡ್ಕೊಳಕ್ಕಾಗತ್ತೆ ಹೇಳಿ? ಅವ್ರು ಅಂತಿದ್ದಾರೆ, ಇಲ್ಲಿ ನಾವು ಅನ್ನಿಸ್ಕೊಂತೀವಿ ಅಂತ ಅವ್ರಿಗೆ ಗೊತ್ತಾಗಿದ ತಕ್ಷಣ ಏನು ಬೇಕಾದರೂ ಅನ್ಬೋದಾ? ಅಂದರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೋದಾ? ಒಟ್ಟಲ್ಲಿ ಗಿಲ್ಲಿಯವ್ರಿಗಂತೂ ಇಲ್ಲಿ ಟ್ರಿಗರ್ ಮಾಡ್ತಾನೆ ಇದ್ರು ಧ್ರುವಂತವರು ಮತ್ತು ಇಲ್ಲಿ ಅಶ್ವಿನಿಯವರು. ಒಟ್ಟಲ್ಲಿ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗಿಲ್ಲಿಯವ್ರನ್ನ ಅಂತ ಗೊತ್ತು. ಬಟ್ ಗಿಲ್ಲಿಯವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕೋಪ ಬಂದಿದೆ ನಿಜವಾಗ್ಲೂ ಕೂಡ. ಅಶ್ವಿನಿಯವರು ಆಗ ಅಂದಿದ ತಕ್ಷಣ ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಕೋಪ ಬಂತು. ಅದಕ್ಕೆ ಹೇಳಿದ್ರು, ಐ ಆಮ್ ಎ ಕಾಮಿಡಿಯನ್ ಅಂತ ಹೇಳಿದ್ರು. ಹೌದು, ಕೆಲವೊಬ್ಬರು ಒಂದೊಂದು ಕೋಟದಲ್ಲಿ ಇಲ್ಲಿ ಬಂದಿರ್ತಾರೆ, ಅವರು ಕಾಮಿಡಿ ಮಾಡ್ತಾರಂತ ಬಂದಿರ್ತಾರೆ. ಮತ್ತು ಇಲ್ಲಿ ಇವರು ಕನ್ನಡ ಪರ ಹೋರಾಟಗಾರ್ತಿ ಅಂತ ಗುರುತಿಸ್ಕೊಂಡಿರೋಕ್ಕೆ, ಮತ್ತು ಸಿನಿಮಾ ರಂಗದಿಂದ ಒಬ್ಬರು ಬಂದಿರ್ತಾರೆ. ಈ ಥರ ಹಲವಾರು ಕ್ಷೇತ್ರಗಳಲ್ಲಿ ಅವ್ರದ್ದವ್ರದ್ದು ಆದ ಒಂದು ಸಾಧನೆ ಮಾಡ್ಕೊಂಬಿಟ್ಟೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಬಟ್ ನೀನು ಜೋಕರ್ ಅಲ್ಲ, ಆ ಥರ ಮಾಡಬೇಡ, ಈ ಥರ ಮಾಡಬೇಡ, ನೀನು ಕಾಮಿಡಿ ಬಿಟ್ಬಿಟ್ಟು ಬೇರೆ ಏನೂ ಕೂಡ ಇಲ್ಲಿ ಬರಲ್ಲ ಅಂತಂದರೆ ಗಿಲ್ಲಿಯವರು ಕೂಡ ಹೆಂಗೆ ಸಹಿಸ್ಕೊತಾರೆ ಹೇಳಿ? ಒಂದು ಸತಿ ಓಕೆ, 2 ಸತಿ ಓಕೆ, 3 ಸತಿ ಓಕೆ, ಪದೇ ಪದೇ ಅದೇ ರಿಪೀಟ್ ಆಗ್ತಿದ್ರೆ ಖಂಡಿತವಾಗ್ಲೂ ಯಾರು ಕೂಡ ಇಲ್ಲಿ ಅನಿಸ್ಕೊಳ್ಳಲ್ಲ. ಬಟ್ ಅಷ್ಟೊಂದು ಸತಿ ಹೇಳಿದ್ದಾರೆ ಅಶ್ವಿನಿಯವರು ಕೂಡ. ಇದೊಂದೇ ಮಾತಂತಲ್ಲ, ಸುಮಾರು ಸತಿ ಇಲ್ಲಿ ಹೇಳಿದ್ದಾರೆ. ಐ ಆಮ್ ಎ ಕಾಮಿಡಿಯನ್ ಅಂತ ಕೂಡ ಇಲ್ಲಿ ಹೇಳಿದ್ರು. ಅವ್ರು ಹೇಳ್ತಿರೋದು ಕೂಡ ನಿಜ ಅಲ್ವಾ? ಅವ್ರು ಕಾಮಿಡಿ ಮಾಡ್ಕೊಂಡು ಇಲ್ಲಿವರೆಗೂ ಇಲ್ಲಿ ಮುಂದೆ ಬಂದಿರೋದು. ಅವ್ರು ಕಾಮಿಡಿ ಮಾಡ್ತಿರೋಕ್ಕೆ ಇಲ್ಲಿ ಜನಗಳು ಅವ್ರನ್ನ ಇಷ್ಟಪಡ್ತಿದ್ದಾರೆ. ಅವ್ರು ಹೇಗಿದ್ದಾರೋ ಹಾಗಿದ್ದಾರೆ. ಬಟ್ ಅವ್ರನ್ನ ಹಾಗಿರೋಕ್ಕೆ ಇಲ್ಲಿ ಬಿಡ್ತಾಯಿಲ್ಲ ಅಶ್ವಿನಿ ಅವರು. ಅದಕ್ಕೆ ಇಲ್ಲಿ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಟ್ರಿಗರ್ ಆಗಿ ಎಷ್ಟು ಜೋರಾಗಿ ಮಾತಾಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಗಿಲ್ಲಿಯವ್ರು ಕೂಡ ಇಲ್ಲಿ ಹೇಳಿದ್ರು, ಕ್ಯಾಪ್ಟನ್ ಆಗೋ ಚಾನ್ಸು ಮತ್ತು ಯೋಗ್ಯತೆಯೇ ಇಲ್ಲ, ತಾಕತ್ತಿದೆಯಾ ನಿನಗೆ ಮತ್ತೆ ಕ್ಯಾಪ್ಟನ್ ಆಗೋಕ್ಕೆ ಅಂತ ಇಲ್ಲಿ ಕೇಳಿದ್ರೆ. ಯಾಕಂದರೆ ಕಟ್ಟ ಕಡೆಯ ಕ್ಯಾಪ್ಟನ್ ಈಗ ಧನುಷ್ ಅವ್ರು ಆಗೋಯ್ತಲ್ವಾ? ಅದಕ್ಕೆ ಇಲ್ಲಿ ಹೇಳಿದ್ದು, ನೀನು ಕ್ಯಾಪ್ಟನ್ ಆಗ್ತೀಯಾ, ಆಗಕ್ಕೆ ಯೋಗ್ಯತೆನೇ ಇಲ್ಲ ಅಂತಂದ್ಬಿಟ್ಟು. ಎಲ್ಲರೂ ಕೂಡ ಗಿಲ್ಲಿಯವ್ರಿಗೆ ಇದನ್ನು ಸುಮಾರು ಸತಿ ಹೇಳಿದರು. ಮಾಡುವರಂತೂ ಗಿಲ್ಲಿಯವ್ರು ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ರೇಸ್ಗೆ ಬಂದಾಗ ಹಾಡೆಲ್ಲ ಹಾಡ್ಬಿಟ್ಟು ಇಲ್ಲಿ ಹೇಳಿದರು. ಅವು ಎಲ್ಲರೂ ಕೂಡ ಕುತ್ಕೊಂಡು ಅದಕ್ಕೆ ಚಪ್ಪಳೆ ಕೂಡ ಹೊಡೆದಿದ್ರು, ಸಖತ್ತಾಗಿ ಹಾಡು ಹೇಳಿದ್ರು, ಹಾಗೆ ಹೀಗೆ ಅಂತಂದ್ಬಿಟ್ಟು. ಈವನ್ ಅಶ್ವಿನಿಯವರು ಕೂಡ ಇಲ್ಲಿ ಹೇಳಿದರು. ಅದಕ್ಕೆ ಈಗ ಗಿಲ್ಲಿಯವ್ರಿಗೆ ಯಾರ್ಯಾರು ಏನೇನು ಬೈದಿದ್ರೋ ಎಲ್ಲನೂ ಕೂಡ ರಿಟರ್ನ್ ಕೊಡ್ತಿದ್ದಾರೆ. ಅಶ್ವಿನಿಯವ್ರು ಹಂಗೆ ಹೇಳಿದ ತಕ್ಷಣವೇ ನೀನು ಕ್ಯಾಪ್ಟನ್ ಆಗೋಕ್ಕೆ ಹೋಗ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಅಂದರೆ ಗಿಲ್ಲಿಯವ್ರಿಗೆ ಗೊತ್ತು ಅಶ್ವಿನಿಯವ್ರಿಗೆ ಏನು ಮಾತಾಡಿದ್ರೆ ಇಲ್ಲಿ ಟ್ರಿಗರ್ ಆಗುತ್ತೆ ಅಂತ ಅಂದ್ಬಿಟ್ಟು.
ಒಟ್ನಲ್ಲಿ ಅದಕ್ಕೆ ಇಲ್ಲಿ ಅವ್ರಿಗೂ ಕೂಡ ಟ್ರಿಗರ್ ಮಾಡ್ತಾವ್ರೆ. ಅವರು ಅಷ್ಟೇ ಆ ಕಡೆ ನಂಗೆ ಕೊಡ್ತಾ ಇರ್ಬೇಕಾದ್ರೆ ಗಿಲ್ಲಿಯವರು ಹೇಳಿ ಮೇಡಮ್ ಮಾಡಿ ಮೇಡಮ್ ಅಂತ ಅಂದರೆ ಏನಪ್ಪ ಇವನು ಎಷ್ಟು ಉಗಿದ್ರು ಕೂಡ ನಾಚಿಕೆ ಇಲ್ಲ, ಅವ್ರಷ್ಟು ಬೈತಿದ್ರೆ ಇವ್ನಿಗೇನು ಕೋಪನೇ ಬರಲ್ವಾ, ಉಪ್ಪು ಖಾರನೇ ತಿನ್ನಲ್ವಾ ಅಂತ ಕೆಲವೊಬ್ರಿಗೆ ಅನ್ನಿಸ್ಬಿಡುತ್ತೆ. ಖಂಡಿತವಾಗ್ಲೂ ಅವ್ರಿಗೂ ಕೂಡ ಕೋಪ ಬರುತ್ತೆ, ಅವರು ಕೂಡ ಉಪ್ಪು ಖಾರ ತಿಂತಾರಲ್ವಾ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಗಿಲ್ಲಿಯವ್ರ ಹತ್ರ ಮಾತಾಡಿದ್ರೆ ತಪ್ಪೇನಿಲ್ಲ. ಬಟ್ ಕೆಲವೊಂದು ವಾಕ್ಯಗಳು ಏನಾಗುತ್ತೆ ಅಂತಂದರೆ ಮಿತಿ ಮೀರಿ ಹೋಗಬಾರ್ದು, ಬಟ್ ಮಿತಿ ಮೀರಿ ಹೋಗ್ಬಿಟ್ಟಿದೆ. ಇಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ, ಕಂಟೆಂಟ್ ಕೊಡ್ಬೇಕಾದ್ರೆ ಈ ಥರ ಫೇಲ್ವರ್ ಆಗ್ತಾರೆ ಅಂತ ಹೇಳ್ತಾರಲ್ಲ, ಈ ಥರ ವಿಚಾರದಲ್ಲಿ ಸ್ವಲ್ಪ ಇಲ್ಲಿ ಫೇಲ್ವರ್ ಆಗಿದೆ. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಕೂಡ ನೆಕ್ಸ್ಟ್ ಹೇಳ್ತಾರೆ ನೋಡಿ, ನಿನ್ನ ಮುಂದೆನೇ ಪ್ರೂವ್ ಮಾಡಿದ್ನಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಅಂದರೆ ನಿನ್ನೆ ಒಂದು ಏನು ಗೇಮ್ ಆಯಿತು, ಆ ಗೇಮಲ್ಲಿ ಧನುಷ್ ಅವರು, ಅಶ್ವಿನಿ ಅವರು ಮತ್ತು ಇಲ್ಲಿ ರಾಶಿಕಾ ಅವರು ಮತ್ತು ಗಿಲ್ಲಿಯವರು ಆಡಿದ್ರಲ್ಲ, ಅದನ್ನು ಇಲ್ಲಿ ಹೇಳಿದ್ರು. ಅಂದರೆ ನಿನ್ನೆ ನಾನಿಲ್ಲಿ ಪ್ರೂವ್ ಮಾಡೋದ್ನಲ್ಲ ನಿನ್ನ ಮುಂದೆನೆ ಅಂತ ಇಲ್ಲಿ ಹೇಳಿದ್ರು. ಅಶ್ವಿನಿಯವ್ರು ಬರೀ ನಿನ್ನ ಮುಂದೆ ನಾನು ಪ್ರೂವ್ ಮಾಡೋದ್ನಲ್ಲ ಅಂತ ಹೇಳಿ ನಿಲ್ಲಿಸಲಿಲ್ಲ. ಅಲ್ಲೇ ನೋಡಿ ಇಬ್ಬರು ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ಸರಿಯಾಗಿ ಕೇಳಿಸಲ್ಲ, ನಿನಗಿಲ್ಲ ತಾಕತ್ತು, ಅದಕ್ಕೆ ನೀನು ದಬ್ಬಾಕೊಂಡಿದ್ದು, ಏನೋ ನನ್ನ ಮುಂದೆನೇ ನೀನು ಸೋತಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಅವರು ಕೂಡ ತಾಕತ್ತನ್ನೋ ವಿಚಾರ ಮಾತಾಡೋಕ್ಕೆ ಇಲ್ಲಿ ಗಿಲ್ಲಿಯವರು ಮಾತಾಡೋರು. ಸ್ವಲ್ಪ ಇಲ್ಲಿ ವಾಯ್ಸ್ ಜಾಸ್ತಿ ಗಿಲ್ಲಿಯವ್ರದ್ದು ಜೋರಾಗಿ ಕೇಳಿಸ್ತದೆ. ಅಶ್ವಿನಿ ಅವ್ರು ಜಗಳ ಆಡ್ತಾ ಇರ್ಬೇಕಾದ್ರೆ ಸ್ವಲ್ಪ ವಾಯ್ಸ್ ಅಲ್ಲಿ ಕಮ್ಮಿ ಕೇಳಿಸ್ತದೆ. ಅಂದರೆ ಇಬ್ಬರು ಕೂಡ ಒಟ್ಟಿಗೆ ಮಾತಾಡ್ತಿದ್ರಲ್ವಾ, ಸ್ವಲ್ಪ ಅದು ಇಲ್ಲಿ ಕೇಳಿಸ್ಲಿಲ್ಲ. ನೀನು ಕೂಡ ಇಲ್ಲಿ ನನ್ನ ಮುಂದೆ ನೆನ್ನೆ ಕಿತ್ತು ದಬ್ಬಾಕಿದ್ದು ನೋಡಿದ್ದೀನಿ, ನೀನು ಗೆದ್ದು ತೋರಿಸ್ಬೇಕಿತ್ತು ನನ್ನ ಮುಂದೆ ಅಂತ ಇಲ್ಲಿ ಹೇಳಿದ್ರು. ನಿಜ ಹೇಳ್ಬೇಕಂದ್ರೆ ನೆನ್ನೆ ಒಂದು ಕೋಲ್ ಅದೇನು ಬಿಡ್ತಿದ್ರು, ಇಲ್ಲಿ ರಾಶಿಕ್ ಅವ್ರು ನಿಂತಾಗ ಕೋಲ್ ಬರಲಿಲ್ಲ ಅಷ್ಟಾಗಿ. ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಕೆಲವೊಂದು ಸತಿ ಆ ಥರ ಅಂದರೆ ಆ ಒಂದು ಟಾಸ್ಕ್ ಬಿಟ್ಟು ಬೇರೆ ಥರನೂ ಇಲ್ಲಿ ಆಡಿಸ್ಬೋದಿತ್ತು. ಯಾಕೆ ಟೀಮ್ ಮಾಡಿಬಿಟ್ಟು ಆಡಿಸಿದ್ರು? ಮೇಯ್ನಾಗಿ 4 ಜನಕ್ಕೂ ಕೂಡ ಈ ಥರ ಇವಾಗ ಪಜಲ್ದು ಏನು ಕೊಟ್ಟಿದ್ರು, ಈ ಒಂದು ಗೇಮ್ನೇ ಇಬ್ಬರನ್ನ ನಿಲ್ಲಿಸಿರೋ ಜಾಗದಲ್ಲಿ ಇವಾಗ ಏನು ಕೊಟ್ಟಿದ್ರು, ಬೆಳಿಗ್ಗೆ ಫಸ್ಟ್ ಪ್ರೋಮೋ ಬಿಟ್ಟಿದ್ರು, ಅದೇ ಥರ 4 ಜನಕ್ಕೆ ಇಲ್ಲಿ ಇಡಬೇಕಿತ್ತು. ಅವಾಗ ಗೊತ್ತಾಗ್ತಿತ್ತು ಯಾರು ಇಲ್ಲಿ ಸಿಂಗಲ್ ಆಗಿ ಹೋರಾಡ್ಬಿಟ್ಟು ಗೆಲ್ತಿದ್ರು ಅಂತಬಿಟ್ಟು. ಈ ಥರ ಡಬಲ್ ಆಡಿದಾಗ ಏನಾಗುತ್ತೆ ಅಂತಂದರೆ ಧನುಷ್ ಅವರಿಂದನೇ ಇಲ್ಲಿ ಅಶ್ವಿನಿ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಹೋದಂಗೆ ಆಯಿತು. ಯಾಕಂದರೆ ಪಜಲ್ ಅಂತಾಗ ನೋಡಿ ಇಲ್ಲಿ ಧನುಷ್ ಅವರೇ ಪಜಲ್ 2 ಸತಿ ಜೋಡಿಸಿದ್ದು, ಅಶ್ವಿನಿ ಅವರು ಜೋಡಿಸ್ಲೇ ಇಲ್ಲ. ಆದರೂ ಕೂಡ ಈ ಥರ ಯಾಕೆ ಜಂಬ ಕಚ್ಕೋಬೇಕು? ಅವರೇನೋ ಸಿಂಗಲ್ ಆಗಿ ಹೋರಾಡಿ ಸಿಮ್ಮದ ಥರ ಹೋಗಿದ್ದೀನಿ ಅಂತಂದರೆ ಹೇಳ್ಕೋಬೇಕಿತ್ತು. ಅದು ಬಿಟ್ಬಿಟ್ಟು ನನ್ನ ಮುಂದೆ ನೀನು ದಬ್ಬಾಕೊಂಡಲ್ಲ ಮಾಡ್ದಲ್ಲ ಅಂತಂದರೆ ಎಂಥವ್ರಿಗಾದ್ರೂ ಕೋಪ ಬಂದೇ ಬರುತ್ತಲ್ವ. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಮಾತಾಡಿದ್ದು, ನಿನಗೆ ಯೋಗ್ಯತೆ ಅಲ್ಲ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಹೇಳಿದ್ರೆ ಅಶ್ವಿನಿ ಅವರಿಗೆ ಯೋಗ್ಯತೆ ಇಲ್ಲ ಅಂತಬಿಟ್ಟು. ಹೌದು ಅವ್ರು ಸಿಂಗಲ್ ಆಗಿ ಹೋಗಿಲ್ಲ, ಅದು ಯೋಗ್ಯತೆ ಇಲ್ಲ ಅಂತ ಇಲ್ಲಿ ಅರ್ಥ ಬರೋದು. ಅದಕ್ಕೆ ಆ ಥರ ಇಲ್ಲಿ ಮಾತಾಡಿದ್ದು. ಇದಕ್ಕೆ ಇಲ್ಲಿ ಅಶ್ವಿನಿ ಅವರು ಹೇಳಿದ್ದು ಅಂದರೆ ಗಿಲ್ಲಿಯವರು ಯೋಗ್ಯತೆ ಇಲ್ಲ ನಿನಗೆ ಅಂತ ಹೇಳಿದ್ದಷ್ಟೇ, ನೀನು ಗೀಗ್ಯತೆ ಬಗ್ಗೆ ಅಲ್ಲ, ಅದೇ ನನ್ನ ಯೋಗ್ಯತೆ ಬಗ್ಗೆ ಮಾತಾಡಬೇಡ ಅಂತ ಇಲ್ಲಿ ಅಶ್ವಿನಿ ಅವರು ಹೇಳಿದ್ದು. ಇಲ್ಲ ನಾನು ಮಾತಾಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ರು. ಅದು ಕರೆಕ್ಟೇ ಅಲ್ವಾ? ಗಿಲ್ಲಿಯವರು ಅಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅವ್ರ ಯೋಗ್ಯತೆ ಬಗ್ಗೆ ಮಾತಾಡಿದ್ಮೇಲೆ. ಅಂದರೆ ನಿನಗೆ ಇಲ್ಲಿ ಆಡೋಕ್ಕಾಗಲಿಲ್ಲ, ನಿನಗೆ ಯೋಗ್ಯತೆ ಇಲ್ಲ ಅಂತ ಅಶ್ವಿನಿ ಅವ್ರು ಅಂದಾಗ ಗಿಲ್ಲಿಯವ್ರು ಯಾಕೆ ಸುಮ್ಮನೆ ಇರ್ತಾರೆ? ಖಂಡಿತವಾಗ್ಲೂ ಅವ್ರು ಕೊಡ್ತಾ ಇದ್ದಾರೆ, ಇವರು ಕೂಡ ಕೊಡ್ತಾರೆ. ಬಟ್ ಇಸ್ಕೋಬೇಕು ಅಷ್ಟೇ. ಇಲ್ಲಿ ಅಶ್ವಿನಿ ಅವ್ರಿಗೆ ಇಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಯಾವುದೇ ಇವ್ರ ಹತ್ರ ಅಂತಲ್ಲ, ಗಿಲ್ಲಿಯವ್ರ ಹತ್ರ ಅಂತ ಅಲ್ಲ, ಅಲ್ಲಿ ಯಾರೇ ಇದ್ರೂ ಕೂಡ ಅವ್ರು ಅಷ್ಟೇ ಜೋರಾಗಿ ಅಷ್ಟೇ ಇದಾಗಿ ಮಾತಾಡ್ತಾರೆ. ಒಟ್ಟಿನಲ್ಲಿ ಅವ್ರಿಗೆಲ್ಲರೂ ಕೂಡ ಇಲ್ಲಿ ಅಂದರೆ ಮರ್ಯಾದೆ ಕೊಡಬೇಕು. ಇವ್ರು ಯಾರಿಗೆ ಏನು ಬೇಕಾದ್ರೂ ಕೂಡ ಬಾಯಿಗೆ ಬಂದಂಗೆ ಮಾತಾಡ್ಬೋದು. ಒಟ್ಟಿನಲ್ಲಿ ಇಬ್ಬರು ಕೂಡ ಇಲ್ಲಿ ಕಿತ್ತಾಡ್ತಿದ್ದಾರೆ, ಯೋಗ್ಯತೆ ಇಲ್ಲ ಹಾಗೆ ಹೀಗೆ ಇಲ್ಲ ಅಂತಂದ್ಬಿಟ್ಟು. ಏನೇ ವಿಚಾರ ಮಾತಾಡಿದ್ರು ಕೂಡ ಇಲ್ಲಿ ತಿನ್ನೋ ವಿಚಾರನ ಮಾತಾಡಬಾರ್ದಿತ್ತು. ಇಲ್ಲಿ ಅಶ್ವಿನಿ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಅಂದರೆ ಗಿಲ್ಲಿಯವ್ರಿಗೆ ಹೇಳ್ತಾರೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡಬೇಡ ಅಂತಂದ್ಬಿಟ್ಟು. ಇಲ್ಲ ನಾನು ಮಾತಾಡ್ತೀನಿ ಇವಾಗ ಅಂತಂದ್ಬಿಟ್ಟು ಗಿಲ್ಲಿಯವ್ರು ಕೂಡ ಹೇಳಿದ್ರಲ್ಲ. ಅಶ್ವಿನಿ ಅವರು ಇಲ್ಲಿ ಗಿಲ್ಲಿಗೆ ಹೇಳ್ತಾರೆ, ನೀನು ಮನೆಗೆ ಬಂದಿರೋದೆ ಬರೀ ತಿನ್ಕೊಂಡು ಉಣ್ಕೊಂಡು ಇರೋಕ ಅಂತಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಈ ಮನೆಗೆ ಬರಬೇಕಿತ್ತ ಬಿಗ್ ಬಾಸ್ ಮನೆಗೆ ಅಂತಂದ್ಬಿಟ್ಟು. ಏನೇ ವಿಚಾರ ಇದ್ರೂ ಕೂಡ ತಿನ್ನೋ ವಿಚಾರ ಯಾಕೆ ಮಾತಾಡಬೇಕು? ಬಿಗ್ ಬಾಸ್ ಮನೆಗೆ ಯಾರ್ಯಾರು ಕಂಟೆಸ್ಟೆಂಟ್ಗಳು ಬಂದಿದ್ದಾರೋ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ತಿಂತಿದಾರಲ್ವಾ, ಉಣ್ತಿದಾರಲ್ವಾ, ಅದನ್ನೆಲ್ಲ ಯಾಕೆ ಮಾತಾಡಬೇಕು? ಸುಮ್ಮನೆ ಅನ್ನೆಸೆಸರಿ ಟಾಕ್ಗಳು ಅಂತಂದ್ಬಿಟ್ಟು ಅನಿಸುತ್ತೆ. ಅದಕ್ಕೆ ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ, ಹೌದು ನಾನು ತಿನ್ಕೊಂಡು ಉಣ್ಕೊಂಡು ಇರೋಕ್ಕೆ ಇಲ್ಲಿ ಬಂದಿರೋದು ಅಂತಂದ್ಬಿಟ್ಟು. ಅವರೇ ಒಪ್ಕೊಂಡ್ರಲ್ವ ಹೌದು ಅಂತಂದ್ಬಿಟ್ಟು. ಇನ್ನೇನು ಮಾಡೋಕ್ಕಾಗುತ್ತೆ? ಅಶ್ವಿನಿ ಅವರು ಖಂಡಿತವಾಗ್ಲೂ ಏನು ಕೂಡ ಮಾತು ಮುಂದುವರ್ಸೋಕ್ಕೆ ಆಗಲಿಲ್ಲ. ಅಂದರೆ ಅಲ್ಲಿ ಜಗಳ ನಡೆದಿದೆ, ಇನ್ನೂ ಬೇರೆ ಎಲ್ಲ ಮಾತುಗಳು ನೋಡೋಣ ಇದೊಂದು ವಿಚಾರ ಯಾವುದಕ್ಕೆ ಬಂತು ಅಂತಂದ್ಬಿಟ್ಟು. ಗಿಲ್ಲಿಯವರು ಕೂಡ ಇಲ್ಲೂ ಏನು ಕಮ್ಮಿ ಇಲ್ಲ, ಕೊಟ್ಟರು ಸಿಕ್ಕಾಪಟ್ಟೆ ಕೊಟ್ಟರು. ಮೈಕ್ ಮರ್ತಿದ್ಯಾ ಅಂತ ಬೈದಿದ್ದಿರ್ಬೋದು. ಹೌದು ಅವ್ರು ಮೈಕ್ ಮರಿತಾನೆ ಇರ್ತಾರೆ, ಮತ್ತು ಇಲ್ಲಿ ನಿದ್ದೆ ಮಾಡೋದಿರ್ಬೋದು. ಸ್ವಲ್ಪ ಇಲ್ಲಿ ಯಾರು ಇಲ್ಲ ಅಂದರೆ ಸಾಕು ಹಾಗೆ ನಿದ್ದೆ ಮಾಡಿಬಿಡ್ತಾರೆ. ಬಟ್ ಅಷ್ಟೊಂದು ಗಿಲ್ಲಿಯವರು ಅಂದರೆ ಅಶ್ವಿನಿ ಅವರಷ್ಟು ಇಲ್ಲಿ ಮೈಕ್ ಮರ್ತಿರೋದಾಗಲಿ ಮತ್ತು ನಿದ್ದೆ ಮಾಡ್ತಿದ್ದಾರೆ ಅಂತಾಗಲಿ ಈ ಥರ ಪನಿಷ್ಮೆಂಟ್ಗಳು ತೊಗೊಂಡಿಲ್ಲ. ಒಟ್ಟಿನಲ್ಲಿ ಇಬ್ಬರು ಏನೇನು ತಪ್ಪುಗಳು ಮಾಡಿದಾರೋ ಇಲ್ಲಿ ಜಗಳದಲ್ಲಿ ಎಲ್ಲ ಕೂಡ ಹೊರಗಡೆ ಬಂದಿದೆ. ನೋಡೋಣ, ಸುಮಾರು 1 ವಾರ ಆಯಿತು, ಈ ವೀಕ್ ಏನು ಸ್ಟಾರ್ಟ್ ಆಗಿದೆ ಅವಾಗಿಂದನೂ ಕೂಡ ಇಲ್ಲಿ ಅಂದರೆ ಫಸ್ಟ್ ಡೇಯಿಂದನೂ ಕೂಡ ಅಶ್ವಿನಿಯವರಾಗಿರ್ಬೋದು ಗಿಲ್ಲಿಯವರಾಗಿರ್ಬೋದು ಇವರಿಬ್ಬರದು ಕೂಡ ಒಂಥರ ಹಾವು ಮುಂಗಿಸಿ ಜಗಳ ಇಲ್ಲಿ ಇದ್ದಾಗಿರುತ್ತೆ. ಬಟ್ ನೋಡೋಕ್ಕೂ ಕೂಡ ಸ್ವಲ್ಪ ಚೆನ್ನಾಗಿರ್ತಿತ್ತು. ಇವತ್ತೇನಾಗಿದೆ ಅಂತಂದರೆ ಇವೆಲ್ಲ ಕೂಡ ಮಿತಿ ಮೀರಿ ಹೋಗ್ಬಿಟ್ಟಿದೆ. ಅದಕ್ಕೆ ಇಲ್ಲಿ ತಿನ್ನೋ ವಿಚಾರ ಮತ್ತು ಇಲ್ಲಿ ಮಲ್ಕೊಂಡ್ರೆ ಸಾಕು ಅಂದರೆ ಮೈಕ್ ಮರಿತೀರ ಅನ್ನೋ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳು ಕೂಡ ಇಲ್ಲಿ ಬಂದಿದೆ. ಗಿಲ್ಲಿಯವ್ರಿಗೆ ಏನೋ ಟ್ರಿಗರ್ ಆಗೋ ಪಾಯಿಂಟ್ ಅಂತೂ ಇಲ್ಲಿ ಬಂದಿದೆ. ಅಂದರೆ ಇದಿಷ್ಟೇ ಪ್ರೋಮೋದಲ್ಲಿ ಇರೋ ಪ್ರಕಾರ ಅಲ್ಲ, ಬೇರೆ ವರ್ಡ್ಸ್ಗಳು ಇಲ್ಲಿ ಬಂದಿದೆ. ಅದಕ್ಕೆ ಅಷ್ಟೊಂದು ಗಿಲ್ಲಿಯವರು ಕೂಡ ಇಲ್ಲಿ ಟ್ರಿಗರ್ ಆಗಿದ್ದಾರೆ. ನೋಡಿ ಯಾರೂ ಕೂಡ ಎದ್ದು ಬಿಡಿಸೋಕೆ ಇಲ್ಲಿ ನೋಡ್ತಾ ಇಲ್ಲ. ಫಸ್ಟ್ ಗೊತ್ತು
ಏನು ಮಾತಾಡ್ತಿದ್ದಾರೆ ಮಾತಾಡಿ ಮುಗಿಸ್ಬಿಡ್ಲಿ, ಯಾರ್ದು ತಪ್ಪಿದೆ ಯಾರ್ದು ಸರಿ ಇದೆ ಅಂತಂದ್ಬಿಟ್ಟು ನೋಡೋಣ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಸುಮ್ಮನೆ ಕುತ್ಕೊಂಡಿದ್ದಾರೆ ಪ್ರೋಮೋದಲ್ಲಿರೋ ಪ್ರಕಾರ. ಆದರೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಇದೆಲ್ಲ ಆದಮೇಲೆ ಅಂತಂದ್ಬಿಟ್ಟು ನೋಡಬೇಕಾಗಿರುತ್ತೆ. ಇಲ್ಲಿ ಅಶ್ವಿನಿ ಅವರು ಧ್ರುವಂತವ್ರ ಹತ್ರ ಇಲ್ಲಿ ಹೇಳ್ತಾರೆ ಫೇವರಿಸಮ್ ಮಾಡ್ತಾನೆ ಹಾಗೆ ಹೀಗೆ ಅಂತಂದ್ಬಿಟ್ಟು. ಒಟ್ಟಿನಲ್ಲಿ ಇಲ್ಲಿ ಗಿಲ್ಲಿಯವ್ರು ಏನೇ ಮಾಡಿದ್ರು ಕೂಡ ಫೇವರಿಸಮ್ ಆಗಿ ಅದು ಕಾಣಿಸುತ್ತೆ. ಏನಕ್ಕೆ ಅಂತಂದ್ರೆ ಆ ಒಂದು ಜಾಗದಲ್ಲಿ ಕಾವ್ಯವ್ರು ಇದಾರಲ್ವ, ಅವ್ರು ಕ್ಯಾಪ್ಟನ್ ಆದಾಗ ಇಲ್ಲಿ ಫೇವರಿಸಮ್ ಮಾಡ್ತಾರೆ ಅಂತ ಮಾತಾಡಿದ್ರು. ಗಿಲ್ಲಿಯವ್ರು ಕ್ಯಾಪ್ಟನ್ ಆದಾಗ ಇಲ್ಲಿ ರಾಶಿಕ್ ಅವ್ರು ಕ್ಯಾಪ್ಟನ್ ಆದಾಗ ಸೂರಜ್ ಅವ್ರ ಬಗ್ಗೆ ಮಾತಾಡಲಿಲ್ಲ. ಯಾಕೆ ಅಂತಂದ್ರೆ ಅವ್ರ ಜೊತೆ ಚೆನ್ನಾಗಿದ್ರು. ಗಿಲ್ಲಿಯವರು ಅಶ್ವಿನಿ ಅವ್ರ ಜೊತೆ ಚೆನ್ನಾಗಿಲ್ವಲ್ಲ, ಅದಕ್ಕೋಸ್ಕರನೇ ಅಂದ್ರೆ ಅವರಿಬ್ಬರು ಬಾಂಡಿಂಗ್ ಅಷ್ಟೇ ಇಲ್ಲೇ ಇರೋದು. ಅದಕ್ಕೆ ಗಿಲ್ಲಿಯವ್ರು ಏನೇ ಮಾಡಿದ್ರು ಕೂಡ ಅದ್ರಲ್ಲಿ ತಪ್ಪು ಹುಡುಕ್ತಾರೆ. ಒಟ್ಟಿನಲ್ಲಿ ಕಾವ್ಯ ಅವರು ಇಲ್ಲಿ ನಾಮಿನೇಟ್ ಆಗಿಲ್ಲ ಅನ್ನೋದು ಸಿಕ್ಕಾಪಟ್ಟೆ ಉರಿ ಹತ್ತಿದೆ. ಅದ್ರ ಬಗ್ಗೆನೇ ಕುತ್ಕೊಂಡು ಡಿಸ್ಕಷನ್ ಮಾಡಿದ್ರು. ಒಟ್ಟಿನಲ್ಲಿ ಗಿಲ್ಲಿಯವ್ರು ಏನೇ ಮಾಡಿದ್ರು ಕೂಡ ತಪ್ಪು. ಮತ್ತು ಇವ್ರು ಕೂತಿರ್ಲಿ ನಿಂತಿರ್ಲಿ ಎಲ್ಲಾನ ಓಡಾಡ್ತಾ ಇರ್ಲಿ, ಒಟ್ಟಿನಲ್ಲಿ ಗಿಲ್ಲಿಯವ್ರ ಮಾತಂತೂ ಇವರು ಆಡೋದನ್ನ ಬಿಡಲ್ಲ ಅಶ್ವಿನಿ ಅವರು. ಇವಾಗ ಜಗಳ ಬಂದಾಗೂ ಕೂಡ ಗಿಲ್ಲಿಯವರೇ ಬೇಕು. ಮತ್ತೆ ಇಲ್ಲಿ ಯಾರನ್ನ ಕೂತ್ಕೊಂಡು ಎರಡು ಮಾತಾಡ್ತಾ ಇದ್ರು ಕೂಡ ಇಲ್ಲಿ ಗಿಲ್ಲಿಯವ್ರ ಮ್ಯಾಟ್ರೇ ಬೇಕು. ಒಟ್ಟಿನಲ್ಲಿ ಗಿಲ್ಲಿಯವ್ರ ಮ್ಯಾಟ್ರು ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಕೂಡ ಇಲ್ಲಿ ಕಂಟೆಂಟೇ ಸಿಗಲ್ಲ ಅಂತ ಕಾಣಿಸುತ್ತೆ. ಒಟ್ಟಿನಲ್ಲಿ ಪಾಸಿಟಿವ್ನೋ ನೆಗೆಟಿವ್ನೋ ಒಟ್ಟಿನಲ್ಲಿ ಗಿಲ್ಲಿಯವ್ರ ಜೊತೆ ಜಗಳ ಆಡ್ಬಿಟ್ರೆ ಕಾಣಿಸ್ಕೊಂತೀನಿ ಕ್ಯಾಮ್ರಾಕ್ಕಿಂತ ಚೆನ್ನಾಗಿ ಗೊತ್ತು. ಅದಕ್ಕೆ ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು, ಗಿಲ್ಲಿಯವ್ರ ಜೊತೆ ಇಲ್ಲಿ ಯಾರಾದರೂ ಕಾಮಿಡಿ ಮಾಡ್ತಿದ್ರೆ ಅದೇ ಪ್ರೊಮೋ ಬರುತ್ತೆ. ಮತ್ತೆ ಇಲ್ಲಿ ಕಿತ್ತಾಡ್ತಾ ಇದ್ರು ಕೂಡ ಅವ್ರದೇ ಪ್ರೊಮೋ ಬರುತ್ತೆ. ಸುಮ್ಮನೆ ಮಾತಾಡ್ಕೊಂಡು ಕುತ್ಕೊಂಡಿದ್ರು ಕೂಡ ಇಲ್ಲಿ ಅವ್ರದೇ ಪ್ರೊಮೋ ಬರುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಯಾರ ಜೊತೆ ಜಗಳ ಆಡಿದ್ರೆ ಇಲ್ಲಿ ಪ್ರೊಮೋ ಬರುತ್ತೆ ಅಂತ ಅಂದ್ಬಿಟ್ಟು. ಅದೇ ರೀತಿ ಅಂದರೆ ಒಂದು ಕಂಟೆಂಟ್ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತಲ್ವ, ಆ ಥರ ಮಾಡ್ಕೊಂಬಿಟ್ಟು ಸ್ವಲ್ಪ ಇವಾಗ ಜಗಳ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರು ಒಟ್ಟಿನಲ್ಲಿ ಕಂಟೆಂಟ್ಗೋಸ್ಕರ ಮಾಡ್ತಾ ಇದ್ದಾರೋ ಏನಕ್ಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಪ್ರೋಮೋದಲ್ಲಂತೂ ಸುಮಾರು ಪ್ರೋಮೋಗಳು ನೀವು ಅಬ್ಸರ್ವ್ ಮಾಡಿರ್ತೀರಾ, ಎಲ್ಲ ಕೂಡ ಜಾಸ್ತಿ ಇವೀಗೂ ಬರೀ ಜಗಳ ಆಡೋದು ಇಲ್ಲಿ ತೋರಿಸಿದ್ದಾರೆ. ಅಂದರೆ ಅವರು ಕೂಡ ಜಗಳ ಆಡ್ತಾ ಇದ್ದಾರೆ, ಅಲ್ಲಿ ಆ ಥರ ನಡೀತಾ ಇರೋದಕ್ಕೆ ಇಲ್ಲಿ ತೋರಿಸಿದ್ದಾರೆ. ನೋಡೋಣ ಇನ್ನು ಏನೆಲ್ಲ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು. ಈ ಒಂದು ವಿಚಾರ ಮೋಸ್ಟ್ಲಿ ಕಳಪೆ ಉತ್ತಮಗೋಸ್ಕರ ಹೇಳಬೇಕಾದ್ರೆ ಹೇಳಿದ್ರೇನೋ ಗೊತ್ತಿಲ್ಲ. ನೋಡೋಣ ವೀಕ್ಷಕರೇ, ಮೋಸ್ಟ್ಲಿ ಈ ವಾರ ಉತ್ತಮ ಕಳಪೆ ಇದೆಯಲ್ಲೋ ಏನೋ ಗೊತ್ತಿಲ್ಲ. ಬೈ ಚಾನ್ಸ್ ಕೊಟ್ಟರೆ ಯಾರಿಗೆ ಕೊಡ್ತಾರೆ ಮತ್ತು ಇಲ್ಲಿ ಯಾರು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ? ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಯಾರು ಉತ್ತಮ ಸಿಗ್ಬೋದು, ಯಾರು ಕಳಪೆ ಸಿಗ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ? ಅದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.